ಆಟೋದ ಹಿಂದೆ ಮತಾಂತರ ವಿರೋಧಿಸಿ ಹಿಂದುತ್ವದ ಪರ ಬರಹ. ಚಾಲಕನನ್ನೇ ಬೆದರಿಸಿದ ತೆಲಂಗಾಣ ಪೊಲೀಸರು. ಆತನ ಹೆಸರು ಭರತ್, ಸಾಮಾನ್ಯ ಆಟೋ ಚಾಲಕ. ಹೈದರಾಬಾದ್ ನಗರದಲ್ಲಿ ಆಟೋ ಓಡಿಸಿಕೊಂಡು ಜೀವನ ಸಾಗಿಸ್ತಾ ಇದ್ದಂತಹ ಬಡಪಾಯಿ. ಹಿಂದೂ ಧರ್ಮಾಚರಣೆ, ನಂಬಿಕೆ, ಪರಂಪರೆಯ ಬಗ್ಗೆ ಶ್ರದ್ಧೆ, ಗೌರವ ಹೊಂದಿದ್ದ ಆತ ತನ್ನ ರಿಕ್ಷಾದಲ್ಲಿ ಈ ಭೂಮಿಯಲ್ಲಿ ಎಲ್ಲರೂ ಹಿಂದೂಗಳಾಗಿ ಜನಿಸುತ್ತಾರೆ. ಹಿಂದೂ ಧರ್ಮವನ್ನು ಬದಲಾಯಿಸುವುದು ನಿಮ್ಮನ್ನು ಹುಟ್ಟಿಸಿದ ತಂದೆಯನ್ನು ಬದಲಾಯಿಸಿದಂತೆ ಎಂದು ಬರೆಸಿದ್ದ. ಈ ಬರಹಗಳು ಜಿಹಾದಿಗಳ ಕಣ್ಣು ಕುಕ್ಕಿತ್ತು. ಬರಹವನ್ನು ಅಳಿಸುವಂತೆ ಮತಾಂಧರು ಬೆದರಿಸಿದ್ದರು. ಅಲ್ಲದೆ ಪೊಲೀಸ್ ಠಾಣೆಗೆ ತೆರಳಿ ಆಟೋದ ಬರಹಗಳು ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿವೆ ಎಂದು ದೂರು ನೀಡಿದ್ದಾರೆ. ಹೇಳಿ ಕೇಳಿ ತೆಲಂಗಾಣದಲ್ಲಿ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರವಿದೆ. ಮತಾಂಧರ ದೂರಿನ ಅನ್ವಯ ಆಟೋ ಹಿಂದೆ ಬರೆದಿದ್ದ ಬರಹದ ವಿಚಾರವಾಗಿ ರಿಕ್ಷಾ ಚಾಲಕ ಭರತ್ ಅವರಿಗೆ ಕರೆ ಮಾಡಿರುವ ಪೊಲೀಸ್ ಇನ್ಸ್ಪೆಕ್ಟರ್ ಅವರು, ಇದು ಹೈದರಾಬಾದ್, ಹಾಗೆಲ್ಲ ಬರೆಯಬಾರದು ಎಂದು ನಿನಗೆ ಗೊತ್ತಿಲ್ವಾ ಎಂದು ಗದರಿಸಿದ್ದಾರೆ. ಅಲ್ಲದೆ ಠಾಣೆಗೆ ಈಗಲೇ ಬರಬೇಕು, ಇಲ್ಲದಿದ್ದರೆ ನಿನ್ನ ಮೇಲೆ ಕೇಸ್ ಜಡಿಯುತ್ತೇವೆ ಎಂದು ಬೆದರಿಸಿದ್ದಾರೆ. ಪೊಲೀಸ್ ಮತ್ತು ರಿಕ್ಷಾ ಚಾಲಕನ ನಡುವಿನ ಸಂಭಾಷಣೆ ಇದೀಗ ವೈರಲ್ ಆಗಿದ್ದು, ಪೊಲೀಸರ ದರ್ಪದ ವರ್ತನೆಗೆ ನೆಟ್ಟಿಗರು ಕಿಡಿಕಾರಿದ್ದಾರೆ. ಹಿಂದೂ ಸಂಘಟನೆಗಳು, ಮುಖಂಡರು, ಬಿಜೆಪಿ ನಾಯಕರು ರಿಕ್ಷಾ ಚಾಲಕನ ಬೆಂಬಲಕ್ಕೆ ನಿಂತಿದ್ದು, ಕಾಂಗ್ರೆಸ್ ಸರ್ಕಾರದ ಹಿಂದೂ ವಿರೋಧಿ ನೀತಿಯ ವಿರುದ್ಧ ಕಿಡಿಕಾರಿದ್ದಾರೆ. ಈ ಘಟನೆಯ ಬೆನ್ನಲ್ಲೇ ರಿಕ್ಷಾದ ಬರಹವನ್ನು ವ್ಯಾಪಕವಾಗಿಸುವ ಭಾಗವಾಗಿ ಮುಂದಿನ ಗಣೇಶೋತ್ಸವದ ವೇಳೆ 5,000 ಟಿ ಶರ್ಟ್ಗಳಲ್ಲಿ ಈ ಬರಹವನ್ನು ಪ್ರಿಂಟ್ ಮಾಡುವ ನಿರ್ಧಾರವನ್ನು ಹಿಂದೂ ಸಂಘಟನೆಗಳು ಕೈಗೊಂಡಿದ್ದು, ಕಾಂಗ್ರೆಸ್ ಸರ್ಕಾರಕ್ಕೆ ಇದು ತೀವ್ರ ಮುಖಭಂಗವನ್ನು ಉಂಟು ಮಾಡಿದೆ.